ನಮಸ್ಕಾರ. ಯಕ್ಷ ಪ್ರಸ್ತುತಿ ರಾಗಮಾಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಧನ್ಯಾಸಿ ರಾಗ, ಒಬ್ಬರು ಕೇಳಿದ್ದಾರೆ ಧನ್ಯಾಸಿ ರಾಗವನ್ನು, ಅವರಿಗಾಗಿ ಪ್ರಸ್ತುತಪಡಿಸಲಾಗುವುದು. ಇದಕ್ಕೆ ನಮ್ಮ ಗುರುಗಳು ನನಗೆ ಹೇಳಿಕೊಟ್ಟಿದ್ದು ಧನ್ಯಾಸಿ ರಾಗ. ಆಗಿನ ಕಾಲದಲ್ಲಿ ಯಾವುದೇ ಮಾಧ್ಯಮ ಇಲ್ಲ. ಕರುಣಾಕರನಿ ಎಂಬುವುದ್ಯಾತಕೋ ಭರವಸೆ ಇಲ್ಲೆನಗೆ, ಕರುಣಾಕರನಿ ನಾದೊಡೆಯೀಗ ಕರಪಿಡಿದೆನ್ನನು ನಡೆಸೋ ಹೀಗೆ ಆ ಧನ್ಯಾಸಿ ರಾಗದ ಛಾಯೆಯನ್ನು ಹೀಗೆ ನಮಗೆ ಅರ್ಥೈಸಿದ್ದಾರೆ. ಅಂತೆಯೇ ಇಲ್ಲಿ ಅದನ್ನೇ ನಾನು ಹೇಳಿದ್ದೇನೆ. ಈಗ ಧನ್ಯಾಸಿ ರಾಗದ ಆಧಾರವಾಗಿ ಅದನ್ನು ಆಧಾರವಾಗಿ ನೆನಪಿಗೆ ಇಟ್ಟುಕೊಂಡು ಯಕ್ಷಗಾನದ ಸಾಹಿತ್ಯವನ್ನು ಹೇಳೋದು ನಾವು. ಯಕ್ಷಗಾನಕ್ಕೆ ರಾಗ ಪ್ರಾಧಾನ್ಯ ಅಲ್ಲ, ಭಾವ ಪ್ರಾಧಾನ್ಯ. ಹಾಗಾಗಿ ಯಕ್ಷಗಾನ ಮಟ್ಟಿನಲ್ಲಿ ಸಂಗೀತ ನಾವು ಛಾಯೆ ತೋರಿಸೋದು, ಪೂರ್ಣ ಸಂಗೀತ ಅಲ್ಲ. ನಾವು ಪೂರ್ಣ ಸಂಗೀತ ಹೇಳಿದ್ರೆ ಯಕ್ಷಗಾನ ಆಗುವುದಿಲ್ಲ, ಭಾರಿ ಕಷ್ಟ ಆಗ್ತದೆ. ಯಕ್ಷಗಾನ ಹೇಳಲಿಕ್ಕೆ ಆಗುವುದಿಲ್ಲ ಸಂಗೀತಗಾರರು. ಯಕ್ಷಗಾನ ಮಟ್ಟಿನಲ್ಲೇ ಭಾಗವತಿಗೆ ಮಾಡಬೇಕು, ಆಗ ಮಾತ್ರ ಯಕ್ಷಗಾನ. ಎಲ್ಲಿದ್ರೆ ಅದು ಬೇರೆ ವಿಭಾಗ. ಹಾಗಾಗಿ ದಯವಿಟ್ಟು ಮನ್ನಿಸಿ ಕೇಳಿ. ಈಗ ಧನ್ಯಾಸಿ ರಾಗದ ಒಂದು ಛಾಯೆ. ರಮಣೀಯನಿದು ನಿನ್ನ ಗಮನವಿದ್ದಿದ್ರವರಿನ, ರಮಣೀಯನಿದು ನಿನ್ನ, ರಮಣೀಯನಿದು ನಿನ್ನ ಗಮನವಿದ್ದಿದ್ರವು, ಗಮನವಿದ್ದಿದ್ರವೋ ಅಮಮ ಬಿಲ್ದರಿಸಿ ನಿಂದೆ, ಅಮಮ ಬಿಲ್ದರಿಸಿ ನಿಂದೆ, ರಮಣನಿಗಿದಿರಾಗಿ ಸಮರಾಗಯುವೆಯೇನೆ, ರಮಣನಿಗಿದಿರಾಗಿ ಸಮರಾಗಯುವೆಯೇನೆ, ಪರಾಕ್ರಮದಿ ನೀ ತೆರಳು ಹಿಂದೆ, ಪರಾಕ್ರಮದಿ ನೀ ತೆರಳು ಹಿಂದೆ, ರಮಣನಿಗಿದಿರಾಗಿ ಸಮರಾಗೈದುವೆಯೇನೆ, ಪರಾಕ್ರಮದಿ ನೀ ತೆರಳು ಹಿಂದೆ, ರಮಣೀಯನಿದು ನಿನ್ನ ಗಮನ ವಿಚಿತ್ರವ ಆಗ ಆ